1.5 ಎಕರೆಯಲ್ಲಿ ಒಂದು 100 ನಾರು ಕೂಡ ಹೋಗಿಲ್ಲ ಸರ್ ನಾನು. ಇಲ್ಲಿ ಯಾವ್ದು ಹೆಸರು ಹೇಳಿದ್ದು? ನಾರು ಎಲ್ಲ ಚೆಂದಾಗಿ ರೂಟು ಎಲ್ಲ ಆಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಡ್ರಂಚ್ಗೆ ಪ್ಲಾಂಟ್ ವೆಲ್ಲು ವೈರ್ ಗನ್ ಮಾಡಿದ್ರೆ ತುಂಬ ಬೆಟ್ರ್ ಸರ್. ಸೊ ಇದು ನಾರು ಯಾವುದು ನಾಟಿ ಮಾಡಿರೋದು ಸರ್? ನಾರು ಬಂದು ಜೈವ ನಾರು ಸರ್. ನಾನು ಬೆಂಗಳೂರು ಒಂದು 1 ಲಕ್ಷ ರೂಪಾಯಿ ಗಂಟ ಅದು ಬರೀ ತಿಪ್ಪೆ ಗೊಬ್ಬರ ಎಷ್ಟು ಲೋಡ್ ಹಾಕಿದ್ರ? 17 ಲೋಡು ತಿಪ್ಪೆ ಗೊಬ್ಬರ. ನಾನು ಸ್ಟಾರ್ಟಿಂಗಲ್ಲಿ ತಿಪ್ಪೆ ಗೊಬ್ಬರ ಒಂದು 20 ಲೋಡ್ ಹೊಡೆದಿದ್ದೀನಿ. ನಮಸ್ಕಾರ ಎಲ್ಲ ರೈತ ಬಂದವರಿಗೂ ಪುಟ್ಟ ರೈತ ಬಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಎಲ್ಲರೂ ಟೊಮೊಟೊ ನಾಟಿ ಮಾಡ್ತಿದ್ದಾರೆ. ಟೊಮೊಟೊ ನಾಟಿ ಮಾಡಿದ ಮುಂಚೆ ಬೆಡ್ಡಿಗೆ ಮತ್ತು ಬೆಡ್ಡು ಯಾವ ರೀತಿ ಬಿಲ್ಡ್ ಮಾಡಬೇಕು, ಯಾವ ರೀತಿ ಅದಕ್ಕೆ ಗೊಬ್ಬರ ಕೊಡಬೇಕಂತ ನಮ್ಮ ರೈತರು ಆಲ್ರೆಡಿ ಒಬ್ಬ ಟೊಮೊಟೊ ನಾಟಿ ಮಾಡಿದ್ದಾರೆ. ಅವ್ರ ಪತ್ರವಾಗಿ ಸಂಪೂರ್ಣ ಮಾಹಿತಿ ತಗೊಂಡು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸಂಪೂರ್ಣ ವಿಡಿಯೋ ನೋಡಿ, ಆದಷ್ಟು ಈ ವಿಡಿಯೋ ಎಲ್ಲ ರೈತ ಬಂದು ಶೇರ್ ಮಾಡಿ. ಬೆಡ್ ಪ್ರಿಪರೇಷನ್ ಹೆಂಗೆ ಮಾಡಬೇಕಂತ ನಮ್ಮ ರೈತರು ಹೇಳ್ತಾರೆ. ಬನ್ನಿ ಇವಾಗ ಅಂತ ಮಾತಾಡೋಣ. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು? ಗಣೇಶ್. ಹಾಂ, ಇವಾಗ ಟೊಮೊಟೊ ನಾಟಿ ಮಾಡಿದ್ರೆ ಸ್ಟಾರ್ಟಿಂಗ್ ಉಳುಮೆ ಮಾಡೋದಕ್ಕೆ ಎಷ್ಟು ಖರ್ಚಾಗಿದೆ? ಇಲ್ಲ, ಟ್ಯಾಕ್ಟ್ರಿ ಸ್ವಂತ ನಮ್ಮದೇ ಇತ್ತು. ಡೀಸೆಲ್ ಒಂದು 6,000 ಖರ್ಚಾಗಿದೆ. ಹಾಂ, ಎಷ್ಟು ಸರಿ ಉಳುಮೆ ಮಾಡಿದ್ದೀರಾ? ನಾವು 5 ಒಂದು 3 ಸರಿ ಮಾಡಿದ್ರಿ. ಕಲ್ಟಿವೇಟರ್ ಒಂದು 3 ಸರಿ ಮಾಡಿದ್ದೀರಾ. ಸ್ಟಾರ್ಟಿಂಗಲ್ಲಿ ಬೆಡ್ ಮಾಡೋದಕ್ಕೆ ಏನೇನು ಗೊಬ್ಬರ ಕೊಟ್ಟಿದ್ದೀರಾ? ನಾನು ಸ್ಟಾರ್ಟಿಂಗಲ್ಲಿ ತಿಪ್ಪೆ ಗೊಬ್ಬರ ಒಂದು 20 ಲೋಡ್ ಹೊಡೆದಿದ್ದೀನಿ. ಎಷ್ಟು ಲೋಡ್ ಅಣ್ಣ? ಒಂದು ಲೋಡು ಅಣ್ಣ ಒಂದು ಲೋಡ್ ಬಂದು 5,500. ಸ್ವಂತ ಇದೆ ತೊಗೊಂಬಂದಿದ್ದೆ? ತಗೊಂಬಂದಿದ್ದು ತಗೊಂಬಂದು ಲಾಟ್ ಕಟ್ಬಿಟ್ಟು ಮತ್ತೆ ತಾಡ್ಗೆ ಹಾಕಿದ್ದು. ಒಂದು 1 ಲಕ್ಷ ರೂಪಾಯಿ ಗಂಟ ಅದು ಬರೀ ತಿಪ್ಪೆ ಗೊಬ್ಬರ. ಎಷ್ಟು ಲೋಡ್ ಹಾಕಿದ್ರ? ಅಣ್ಣ 17 ಲೋಡು ತಿಪ್ಪೆ ಗೊಬ್ಬರ. ಎಷ್ಟು ಎಕರೆ ಬೇಲಿ ಇದು? ಅಣ್ಣ 1.5 ಎಕರೆ. 1.5 ಎಕರೆ ಬೇಲಿ. 1.5 ಎಕರೆ ಎಷ್ಟು ಲೋಡು? 17 ಲೋಡ್ ಹೊಡಿಸಿದ್ದು, ಮತ್ತೆ ಅಲ್ಲಿ ಶಿಫ್ಟ್ ಮಾಡಿದ್ದು, ಮತ್ತೆ ಎಲ್ಲ JCP ಅಲ್ಲಿ ಮಿಕ್ಸ್ ಮಾಡಿ ತೋಟ ಕೊಡೋಷ್ಟು 1 ಲಕ್ಷ ಖರ್ಚು ಬಂದಿದೆ. ತುಂಬ ಮಾಡಿದ್ರು. ಅದು ತುಂಬ ಒಳವು ಮಾಡಿರೋದು ತಿಪ್ಪೆ ಗೊಬ್ಬರ. ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಟ್ಯಾಕ್ಟ್ರಿಯಲ್ಲೆಲ್ಲ ಸಣ್ಣ ಸಣ್ಣ ಗುಡ್ಡೆಯಲ್ಲಿ ಇರಿಸಿ ಮತ್ತೆ ಚೆಲ್ಸಿದ್ದು ಎಲ್ಲ ಸೇರಿ 1 ಲಕ್ಷ ಖರ್ಚು ಬಂದಿದೆ. 1 ಲಕ್ಷ ಫಿಕ್ಸ್ ಮಾಡಿದೆ. ಡ್ರಿಪ್ ಪೈಪ್ ಎಷ್ಟು ಬಂದಿತ್ತು ಇವ್ರಿಗೆ? ಅಣ್ಣ ಡ್ರಿಪ್ ಪೈಪ್ ಫಸ್ಟ್ ನಮ್ದು ಒಂದಿತ್ತು, ಮತ್ತೆ 6 ರೋಲ್ ಬಿದ್ದಿದೆ. ಏನು ಒಂದು 6 + 2 ಪೇಪರ್ ಡ್ರಿಪ್ ಒಂದು 2 ರೋಲ್ ಹಾಕಿದ್ವಿ. ಗಟ್ಟಿ ಡ್ರಿಪ್ ಒಂದು 4 ರೋಲ್ ಕೊಟ್ಟು 6 ರೋಲ್ ಬಿದ್ದಿದೆ. 3,200 ರೂಪಾಯಿ ಒಂದು ರೋಲ್ ಡ್ರಿಪ್ ಪೈಪ್. ಮಂಚಿಂಗ್ ಪೇಪರ್ ಎಷ್ಟು ಬಿದ್ದಿದೆ? ಮಂಚಿಂಗ್ ಪೇಪರ್ 6 ರೋಲ್ ಬಿದ್ದಿದೆ. 23 kg. 23 kg. ಅಣ್ಣ ಅದು ಕೆ ಜಿ ಲೆಕ್ಕ 195 ಬಿತ್ತು. ಮತ್ತೆ ಮೊನ್ನೆ ಇದು ಸ್ಟ್ರೈಕ್ ಇದಾದ ಇಂಕ ಒಂದು 3 ರೋಲು 225 ರೂಪಾಯಿ. ಡ್ರಿಪ್ ಪೈಪ್ 3,200 ರೂಪಾಯಿ ಒಂದು ರೋಲ್. ಬೆಡ್ ಮಾಡೋ ಟೈಮಲ್ಲಿ ಏನಾಗುತ್ತೆ? ಬೆಡ್ಗೆ ಏನು ಕೊಟ್ಟಿದ್ದಾರೆ ಸರ್? ಬೆಡ್ಗೆ ಕೊಟ್ಟಿಗೆ ಗೊಬ್ಬರ ತಿಪ್ಪೆ ಗೊಬ್ಬರ ಬಿಟ್ಟು ಕೊಟ್ಟು ಮತ್ತೆ ಹಿಂಡಿ ಸ್ವಲ್ಪ ಕಾಂಪ್ಲೆಕ್ಸು ಮತ್ತೆ ಟ್ರೈಕ್ಲೋಮಸ್ಸು ಸೋಡೋಮಸ್ ಬಿಟ್ಟಿದ್ದೀರಿ. ಮತ್ತೆ 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 ಮಂಚಿಂಗ್ ಪೇಪರ್ ಹಾಕಿದ್ವಿ. ಹಾಕ್ಬಿಟ್ಟು ಡ್ರಿಪ್ ಹಾಕ್ಬಿಟ್ಟು ನೀರು ಬಿಟ್ಬಿಟ್ಟು ನಾಟಿ ಮಾಡಿದ್ವಿ. ಇನ್ನು ಮುಂದಕ್ಕೆ ಏನು ಮಾಡೋದು ಅನ್ಕೊಂಡಿದ್ದೀರಾ ಸರ್? ಇನ್ನು ಮುಂದಕ್ಕೆ ನಾನು ಮುಂಚೆ ಒಂದು ತುಂಡಿಗೆ ವರ್ಷದಲ್ಲಿ ಉಣಿದೆ ಸೆಂಟೆಲ್ಲು. ಅದ್ರಿಗೆ ವೈರ್ಗಾನು ಪ್ಲಾಂಟ್ ವೆಲ್ ಸ್ಪ್ರೇನು ಮಾಡಿದ್ದೀನಿ, ಮತ್ತು ಡ್ರಿಪ್ಪಲ್ಲೂ ಕೊಟ್ಟಿದ್ದೀನಿ. ಇದ್ರಿಗೂ ಅಷ್ಟೇ. ಇವಾಗ ಇನ್ನು ನಾಳೆನಿಂದ ವೈರ್ಗಾನು ಸ್ಪ್ರೇ ಡ್ರಿಪ್ ಕೊಡ್ತೀನಿ, ಪ್ಲಾಂಟ್ ವೆಲ್ಲು ಸ್ಪ್ರೇ ಮಾಡ್ತೀನಿ. ಮತ್ತು ಪ್ಲಾಂಟ್ ವೆಲ್ಲು ಡ್ರಿಪ್ ಕೊಡ್ತೀನಿ, ವೈರ್ಗಾನ್ ಸ್ಪ್ರೇ ಮಾಡ್ತೀನಿ. ಜಾಸ್ತಿ ಇದನ್ನೇ ವಿಲ್ಟ್ ಪ್ರಾಬ್ಲಮ್ ಇರೋದ್ರಿಂದ ಇದನ್ನೇ ಮಾಡ್ಕೊಂಡು ಹೋಗೋಣ ಅಂತಿದ್ದೀನಿ ಸರ್. ವೈರ್ಗಾನು ಪ್ಲಾಂಟ್ ವೆಲ್ ಬಿಟ್ಟರೆ ಬೇರೆ ನಾನೇನು ಮಾಡೋದಿಲ್ಲ ಅಂದ್ಕೊಂಡಿದ್ದೀನಿ. ಸರ್ ನನ್ನ ಕೋಲಾರಲ್ಲಿ ಮಂಜುನಾಥ್ ಸರ್ ಅಂತಿದ್ದಾರೆ, ಕೇಳಿದೆ ಅವ್ರನ್ನ. ಇಲ್ಲಿ ಕೋಲಾರಲ್ಲಿ ಚಂದ್ರು ಹತ್ರ ಸಿಗುತ್ತೆ ಅಂತ ಹೇಳಿದ್ರೆ ಅವ್ರ ಹತ್ರ ತೊಗೊಂಬಂದು ಮಾಡ್ತಿದ್ದೀನಿ. ಮುಂಚೆಯಿಂದ ಹೋಗಿ ನಾನು ಮಾಡಿದ್ದೀನಿ. ನಾನು ತುಂಬ ರಿಸಲ್ಟ್ ಬಂದಿದೆ ಪ್ಲಾಂಟ್ ವೆಲ್ಲು ವೈರ್ಗಾನಿಂದ ಸರ್. ಪ್ಲಾಂಟ್ ವೆಲ್ ವೈರ್ಗಾನು ಏನು ಪರ್ಪಸ್ ಯೂಸ್ ಮಾಡಿದ್ದಾರೆ ಸರ್? ಪ್ಲಾಂಟ್ ವೆಲ್ಲು ವೈರ್ಗಾನ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಇನ್ವೆಸ್ಟ್ಮೆಂಟ್ ಕಡಿಮೆ. ವೈರ್ಗಾನ್ ಬಂದು ಒಂದು 1,000 ರೂಪಾಯಿ, ಪ್ಲಾಂಟ್ ವೆಲ್ ಬಂದು 5 ಲೀಟ್ರ್ 1,800 ರೂಪಾಯಿ. ನಾನು ಇವಾಗ ಗೊಬ್ಬರ ಎಲ್ಲ ಇನ್ವೆಸ್ಟ್ ಮಾಡೋಕ್ಕೂ ತುಂಬ ಆಗುತ್ತೆ, ಮತ್ತು ಔಷಧಿಗೆ ಹೊಡೋಕ್ಕೂ ತುಂಬ ಆಗುತ್ತೆ. ಅದರಿಂದ ವೈರ್ಗಾನು ಪ್ಲಾಂಟ್ ವೆಲ್ ಬಿಟ್ಟರೆ ನನ್ನ ತೋಟನೂ ರೂಟ್ಸ್ ಆಗಲಿ ಮತ್ತು ಲಾಗ್ಸ್ ಆಗಲಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ನಾನು ಅದನ್ನೇ ಕಡಿಮೆ ಇನ್ವೆಸ್ಟ್ಮೆಂಟಲ್ಲೇ ವೈರ್ಗಾನು ಪ್ಲಾಂಟ್ ವೆಲ್ ಮಾಡ್ತೀನಿ. ಸೊ ಇದು ನಾರು ಯಾವುದು ನಾಟಿ ಮಾಡಿರೋದು? ಸರ್ ನಾರು ಬಂದು ಜೈವ ನಾರು ಸರ್. ನಾನು ಬೆಂಗಳೂರು ಹತ್ರ ಏಕಲವ್ಯ ನರ್ಸರಿ ಹತ್ರ ತೊಗೊಂಬಂದಿದ್ದೆ. ಒಂದು ನಾರು ಬಂದು 100 ರೂಪಾಯಿ ಸರ್. ಒಂದು ನಾರು 3 ರೂಪಾಯಿ. ಇಲ್ಲೇ ಡೆಲಿವರಿ ನಾಟಿ ಇದೆ ಇದು? ಹಾಂ, ನಾಟಿ ತುಂಬ ಸ್ಟ್ರಾಂಗ್ ಇದೆ. ಹಾಂ, ಸ್ಟೆಮ್ ಎಲ್ಲ ಸ್ಟ್ರಾಂಗ್ ಇದೆ ಸರ್. ನಾರೇ ಹೋಗಿಲ್ಲ ಎಲ್ಲೋ. 1.5 ಎಕರೆಯಲ್ಲಿ ಒಂದು 100 ನಾರು ಕೂಡ ಹೋಗಿಲ್ಲ ಸರ್ ನಾನು. ಇಲ್ಲಿ ಯಾವುದೋ ಹೆಸರು ಹೇಳಿದ್ದು? ಏಕಲವ್ಯ ನರ್ಸರಿ, ಏಕಲವ್ಯ ಹೆಸರುಘಟ್ಟ. ಈ ಬೇಸಿಗೆಕಾಲ ತುಂಬ ಬಿಸಿದೆ. ಈ ನಾರು ನಿಂತ್ಕೊಳ್ಳೋದೇ ದೊಡ್ಡ ತುಂಬ ಕಷ್ಟ. ಆದ್ರೂ ನಮ್ದು ಏನೂ ಆಗಿಲ್ಲ, ಚೆನ್ನಾಗಿ ಅಂದ್ಕೊಂಡಿದೆ ಸರ್. ಇವತ್ತಿಗೆ 6 ದಿವಸ ಆಗಿದೆ ಅಷ್ಟೇ ಸರ್. ನಾರು ತುಂಬ ಚೆನ್ನಾಗಿದೆ. ರೈತರು ಹೊಸದಾಗಿ ರೈತರು ಮಾಡೋರಿಗೆ ಏನು ಇಷ್ಟಪಡ್ತೀರಣ್ಣ? ಏನು ಹೇಳಕ್ಕೆ, ಸುಮ್ಮನೆ 1 ರೂಪಾಯಿ ನಾರು ತಗೊಂಬಂದು ಉಣೋದ್ರಿಂದ ಈ ಥರ 3 ರೂಪಾಯಿ ನಾರು ಉಣ್ಬಿಟ್ರೆ 1 ರೂಪಾಯಿ ಅಂದರೆ 3 ಸರಿ ಉಣಿದ್ರೂ ಅದೇ ಲೆಕ್ಕಕ್ಕೆ ಬರುತ್ತೆ. ಇದು 1 ಟೈಮ್ ಉಣಿದೆ ಸರ್, ಚೆನ್ನಾಗಿ ಬರುತ್ತೆ ಸರ್. ನೋಡಿ ಇಲ್ಲ ನೋಡಿ, ತುಂಬ ಸ್ಟ್ರಾಂಗ್ ಇದು, ನೋಡೋಕ್ಕೆ ತುಂಬ ಗಟ್ಟಿ ಇದೆ. ಕಾಂಡ ಇರ್ಬೋದು. ಅಷ್ಟು ಈ ಬೇಸಿಗೆಲ್ಲ ಒಳ್ಳೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹಾಂ, ಚೆನ್ನಾಗಿರುತ್ತೆ ಸರ್. ನಾರು ಹೋಗಿಲ್ಲ ಸರ್, ನಾರು ಕೂಡ ಹೋಗಿಲ್ಲ. ಯಾವುದೋ ಜೈವನ? ಹಾಂ, ಜೈವ ಸರ್.
ತುಂಬ ಚೆನ್ನಾಗಿದೆ. ಕ್ರೇಟಿಗೆ ಎಷ್ಟು ಬರ್ತಿದ್ದು ಸರ್ 77 ನಾರು ಬರುತ್ತೆ ಸರ್ ಒಂದು ಕ್ರೇಟಿಗೆ? ಒಂದು ಕ್ರೇಟಿಗೆ 77 ನಾರು ಬರುತ್ತೆ. ತುಂಬ ಚೆನ್ನಾಗಿದೆ. ಈ ಹೊಸದಾಗ ನಾಟಿ ಮಾಡೋ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ್ ಹೊಸ ನಾಟಿ ಮಾಡೋ ರೈತರಿಗೆ ಫಸ್ಟ್ ಆಫ್ ಆಲು ನಾರು ಈ ಬೇಸಿಗೆಗೆ ದೊಡ್ಡ ಕ್ರೇಟ್ ಉಣ್ಬೇಕು. ಮತ್ತು ನಾರು ಎಲ್ಲ ಚೆಂದಾಗಿ ರೂಟು ಎಲ್ಲ ಆಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಡ್ರಂಚ್ಗೆ ಪ್ಲಾಂಟ್ ವೆಲ್ಲು ವೈರ್ಗನ್ ಮಾಡಿದರೆ ತುಂಬ ಬೆಟ್ರ್ ಸರ್. ಸ್ಟಾರ್ಟಿಂಗಿಂದ ಸ್ಟಾರ್ಟಿಂದ ಕಡೆ ಗಂಟೆ ಮಾಡ್ಕೊಂಡು ಹೋದ್ರೆ ನಮ್ಗೆ ತುಂಬ ಬೆಟ್ರು. ಮತ್ತು ಏನಂದರೆ ನಮ್ಗೆ ಕಡಿಮೆ ಖರ್ಚಲ್ಲಿ ಹೊರಟೋಗುತ್ತೆ. ವಿಲ್ಟ್ ಸಮಸ್ಯೆ ಇರೋರಿಗೆ ವಿಲ್ಟ್ ಸಮಸ್ಯೆ ಇರೋರಿಗೆ ಟೊಮೊಟೊಗೆ ಪ್ಲಾಂಟ್ ವೆಲ್ಲು ವೈರ್ಗನ್ ಬಿಟ್ಟರೆ ಬೇರೆ ಏನು ಮಾಡಿದ್ರು ಹೋಗಲ್ಲ. ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳ್ತಾರೆ. ಔಷಧಿಗಳು ಯಾವುದೇ ಕೆಲಸ ಮಾಡಲ್ಲ. ವೈರ್ಗಾನು ಮತ್ತು ಪ್ಲಾಂಟ್ ವೆಲ್ ಬಿಟ್ಕೊಂಡ್ರೆ ಸ್ವಲ್ಪ ನಾನು ಮಾಡಿದ್ದೀನಿ ಸರ್ ಆಲ್ರೆಡಿ. ನಾನು ಒಂದು ವರ್ಷದಿಂದ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಸರ್. ನಾನು ಪ್ಲಾಂಟ್ ವೆಲ್ಲು ವೈರ್ಗನ್ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಸರ್. ಈ ಟೊಮೊಟೊ ದೀರೋ ರೆಡಿ ಮಾಡಿದ್ದೀರಾ, ರೇಟ್ ಬರುತ್ತಾ ಸರ್? ರೇಟ್ ಬರೋದು ಯಾರು ನೋಡಿದೆ ಸರ್. ಮಾಡಬೇಕು ಮಾಡ್ತಾ ಇದ್ರು ಅಷ್ಟೇ ಸರ್. ಮಾಡಬೇಕು ಮಾಡ್ತಾ ಇದ್ದು ಅದು ನೋಡೋಣ ಮುಂದೆ ಏನೋ. ನಾಟಿ ಮಾಡೋಕ್ಕೆ ಮುಂಚೆ 1 ಲಕ್ಷ ಎಷ್ಟು? 1 ಲಕ್ಷ ಸರ್ 1,30,000 ಬಿದ್ದಿದೆ. ಎಂಟಾಗಷ್ಟು ಎಷ್ಟು ಬರುತ್ತೆ ಅಂದಾಜು ಖರ್ಚು? ಗೊತ್ತಿಲ್ಲ ಸರ್ ಎಷ್ಟು. ಒಂದು ಗೆಸ್ಸಿಂಗ್ ಇರುತ್ತಲ್ವಾ ಇಷ್ಟಿರ್ಬೋದು ಅಂತ? ಏನಿಲ್ಲ, ನಾನು ಜಾಸ್ತಿ ಇನ್ವೆಸ್ಟ್ ಅಂದರೆ ಇವಾಗ ಮೆಶ್ ಮಾಡ್ಬೇಕಂತಿದ್ದೀನಿ. 2 ಮೆಶ್. ಅದು ಏನು ಥರ ಮಿಸ್ ಮಾಡೋದು? ಕಡ್ಡಿ ಉಂಡ್ಬಿಟ್ಟು ನಾರ್ ಮೇಲೆ ಸ್ವಲ್ಪ ಟೆಂಪ್ರೇಚರ್ ಡೈರೆಕ್ಟ್ ನಾರ್ ಮೇಲೆ ಬೆಳೆದ್ರೆ ಮೆಶ್ ಮೇಲೆ ಬೆಳಲಿ 50% ಅಂತ ಮೆಶ್ ಮಾಡ್ಬೇಕಂತಿದ್ದೀನಿ. ಅದಕ್ಕೆ ಸ್ವಲ್ಪ ಖರ್ಚು ಬರುತ್ತೆ. ಮತ್ತೆ ಇನ್ನು ಮಾಮೂಲಿ ಸರ್ ಲೇಬರ್ಸ್ದು ಅವು ಇದು ಇರುತ್ತಲ್ಲ ಸರ್. ಅಂದರೆ ಲಾಸ್ಟ್ ಗಂಟೆ ವೈರ್ಗಾನು ಪ್ಲಾಂಟ್ ವೆಲ್ಲ ಮಾಡ್ತೀನಿ, ಬೇರೆ ಏನು ಮಾಡಲ್ಲ. ಸ್ವಲ್ಪ ಅವಾಗವಾಗ ಸ್ವಲ್ಪ ಔಷಧಿನೂ ಹೊಡ್ಕೊಂತೀವಿ ಸರ್. ಒಂದು ಲೈನಲ್ಲಿ ರೈತರಿಗೆ ಬೆಡ್ ಸೆಟ್ ಮಾಡೋದು ಮುಂಚೆ, ನಾನು ನಾಟಿ ಮಾಡೋಕ್ಕೆ ಮುಂಚೆ ಏನೇನು ಮಾಡಬೇಕು ಅನ್ನೋದು ಲೈನ್ ಹೇಳ್ಬಿಟ್ಟು ಸರ್ ಸಿಂಪಲ್. ಸರ್ ಏನೇನು ಮಾಡ್ಬೇಕು? ಫಸ್ಟ್ ಕೊಟ್ಟಿಗೆ ಗೊಬ್ಬರ, ಮತ್ತು ಡ್ರಿಪ್ 2 ಡ್ರಿಪ್ ಮಾಡಬೇಕು ಬೇಸಿಗೆ ಇರೋದ್ರಿಂದ. ಮತ್ತು ನಾರು ಉಂಡ್ಬಿಟ್ಟು ಸಿಂಪಲ್ಲಾಗಿ ಅಷ್ಟೇ ಸಾರು ಮಾಡ್ಕೊಂಡು ಹೋದರೆ ತೋಟ ಬಂಡವಾಳವಾಗಿ ಯೋಚನೆ ಮಾಡಬಾರ್ದು. ತೋಟ ಚೆಂದ ಮಾಡಬೇಕು ಸರ್, ಅಷ್ಟೇ ಸರ್. ರೇಟ್ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ ಸರ್. ತೋಟ ಮಾಡೋದು ಮಾಡಬೇಕು. ರೇಟ್ ಬರೋದು ಬಿಡುತ್ತೆ ಅಂದರೆ 100 ರೂಪಾಯಿ ಅಟ್ಲೀಸ್ಟ್ 200 ರೂಪಾಯಿ ಆದ್ರೂ ಕಾಯಿ ಇಳುವರಿ ಬಂದರೆ ಅಟ್ಲೀಸ್ಟ್ ನಮ್ಮ ಕೂಲಿ ಆದರೂ ಬರುತ್ತೆ ಸರ್. ಅಷ್ಟೇ ಸರ್, ಇದರಲ್ಲಿ ಬೇರೆ ಏನಿಲ್ಲ ಸರ್. ಇದು ನಮ್ಮ ರೈತರ ಮಾತುಗಳು. ಆದಷ್ಟು ಈ ವಿಡಿಯೋ ಎಲ್ಲ ರೈತ ಬಂದವರಿಗೂ ಶೇರ್ ಮಾಡಿ, ಫಾಲೋ ಮಾಡ್ತಾ ಸಪೋರ್ಟ್ ಮಾಡಿ. ಹೊಸದಾಗಿ ಬೆಡ್ ಮಾಡಿ ನಾಟಿ ಬೆಡ್ ಮಾಡಿ ಮಾಡೋದು ಇದ್ದೀರಾ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ, ಆದಷ್ಟು ಫಾಲೋ ಮಾಡಿ, ಲೈಕ್ ಮಾಡಿ. ಜೈ ಜವಾನ್, ಜೈ ಕಿಸಾನ್.